ಕ್ಷೇತ್ರದ ಅಧಿದೇವತೆಯಾದಂತಹ ಅನಂತ ಪದ್ಮನಾಭ ಸ್ವಾಮಿಯನ್ನು ಮನಸ ಧ್ಯಾನಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ಸೇರಿದಂಥ ಯಕ್ಷಾಭಿಮಾನಿಗಳನ್ನು ಪೆರಡೂರು ಕ್ಷೇತ್ರದ ಸ್ಥಳವೊಂದಿಗರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಎರಡು ಮಾತಾಡ್ತೇನೆ. ಯಾರಿಗೂ ಚೇರ್ ಇಡಲಿಲ್ಲ ಅನ್ನೋದರ ಔಚಿತ್ಯವೇ ಚೇರಲ್ಲಿ ನೀವು ಕೂತ್ಕೊಳ್ಬೇಕು, ಆಟ ನೋಡಬೇಕು ಅನ್ನೋದೇ ಪ್ರಧಾನ ಲಕ್ಷ್ಯ. ಆದ್ದರಿಂದ ಸಭಾ ಕಾರ್ಯಕ್ರಮ ದೀರ್ಘ ಆಗಬಾರ್ದು ಅನ್ನೋ ಕಾರಣದಿಂದಲೇ ಚೇರ್ ಇಡಲಿಲ್ಲ. ಆದರೆ 40 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 41ನೇ ವರ್ಷದ ಯಕ್ಷಯಾನದ ದಿಗ್ವಿಜಯ ಯಾತ್ರೆಗಾಗಿ ನಮ್ಮ ಹೆಮ್ಮೆಯ ನಿಮ್ಮ ಹೆಮ್ಮೆಯ ಪೆರಡೂರು ಮೇಳ ಸನ್ನದ್ಧಾಗಿ ನಿಂತಿದೆ. ಒಂದು ಮೇಳ ಸುದೀರ್ಘವಾಗಿ 41 ವರ್ಷಗಳ ಕಾಲ ತಿರುಗಾಟವನ್ನು ನಡೆಸುವುದೇ ಇವತ್ತಿನ ತುಂಬ ಸಂಕಷ್ಟದ ಬೇರೆ ಬೇರೆ ಅನಿವಾರ್ಯತೆಯ ಸ್ಥಿತಿಯಲ್ಲಿ ದೊಡ್ಡ ಸವಾಲು. ಅದರ ಮಧ್ಯದಲ್ಲಿಯೂ ಕೂಡ ಬಹು ಬೇಡಿಕೆಯ ಮೇಳವಾಗಿ, ಗಜಗಟ್ಟಿ ಮೇಳವಾಗಿ, ಸಾರ್ವತ್ರಿಕವಾಗಿ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಬಹುಮಾನ್ಯತೆಯನ್ನು ಪಡೆದು ನಮ್ಮ ಹೆಮ್ಮೆಯ ಪೆರಡೂರು ಮೇಳ ಎಂಬ ಅಭಿಮಾನದಿಂದ ಎಲ್ಲ ಕಡೆಯಲ್ಲಿಯೂ ಆಮಂತ್ರಿಸಿ ಆಟವನ್ನು ಆಡಿಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಾ ಇರುವುದು ಪೆರಡೂರು ಮೇಳದ ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹ ಹಾಗೂ ಪೆರಡೂರು ಮೇಳದ ವರ್ಚಸ್ಸು, ಕಲಾವಿದರ ಶ್ರಮಕ್ಕೆ ಸಂದಿರುವಂತಹ ಫಲ. ಈ ಮೇಳ ಬೆಳೆಯುವಲ್ಲಿ ಅನೇಕ ಮಂದಿಗಳು ಸದಾ ಸಹಯೋಗವನ್ನು ಒದಗಿಸ್ತಾ, ಸಹಕಾರವನ್ನು ಕೊಡ್ತಾ ಮೇಳದ ಔನ್ನತಿಕೆಗೆ ಬೇಕಾದಂಥ ಶ್ರಮವನ್ನು ಸಲ್ಲಿಸ್ತಾ ಇದ್ದಾರೆ. ಅಂತ ಎಲ್ಲರಿಗೂ ಕೂಡ ನಾವು ಸದಾಕಾಲವೂ ಚಿರಋಣಿಯಾಗಿದ್ದೇವೆ. ಮೇಳದ ಪ್ರತಿನಿಧಿಯಾಗಿ ಇವತ್ತು ಯಜಮಾನರ ಮಗ, ಮುಂದಿನ ಯಜಮಾನರಾದಂಥ ಧೀರಜ್ ಶೆಟ್ರವರು ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗೆ ಭುಜಬಲವನ್ನು ಕೊಟ್ಟು ಸ್ವಲ್ಪ ನನ್ನ ಹಾಗೆ ಬೆಂಬಲವನ್ನು ಕೊಡುವ ಸಾಧ್ಯತೆ ಇರೋರು ಅವರ ಅಣ್ಣನ ಮಗ ಸುಧೀರ್ ಶೆಟ್ರು. ಮುಂಬೈಯಲ್ಲಿ ಬಹುದೊಡ್ಡ ಉದ್ಯಮಿಯಾಗಿ ತನ್ನ ಔದ್ಯೋಗಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿದವರು. ಊರಿನ ಬಹುತೇಕ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹಯೋಗವನ್ನು ಕೊಡ್ತಾ ತೊಡಗಿಸಿಕೊಳ್ಳುವರು. ಧೀರಜ್ ಶೆಟ್ರು ವ್ಯಕ್ತಿಗತವಾಗಿ ಕಾನೂನು ಪದವೀಧರರು, ಕಾನೂನು ಸ್ನಾತಕೋತ್ತರ ಪದವೀಧರರು, ಒಳ್ಳೆಯ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿರುವವರು. ಆದರೆ ಯಕ್ಷಗಾನದ ಆಸಕ್ತಿ, ಮೇಳದ ಕುರಿತಾದ ಆಸಕ್ತಿ ಅವರಲ್ಲಿ ಸದಾ ಇರುವುದರಿಂದ ಆಗಾಗ ಈಗ ಇತ್ತೀಚೆಗೆ ಹೆಚ್ಚು ತೊಡಗಿಸಿಕೊಳ್ತಾ ಇದ್ದಾರೆ. ಅದು ನಿರಂತರವಾಗಲಿ, ಓತಪ್ರೋತವಾಗಿ ಸಾಗಲಿ ಅಂತ ಆಶಿಸ್ತೇನೆ. ಹಾಗೆಯೇ ಮೇಳದ ಭಾಗವತರಾದಂಥ ಜನಸಾಲೆ ರಾಘವೇಂದ್ರಾಚಾರ್ಯರು, ಇಡೀ ಪೆರಡೂರು ಮೇಳದ ಗಾನ ಸಾರಥ್ಯ ಅವರ ಕೈಯಲ್ಲಿ. ಇಡೀ ಮೇಳದ ಪ್ರಸಂಗಗಳು, ಮೇಳದ ಆಟಗಳು, ನಿರಂತರ ಮೇಳದ ಪ್ರದರ್ಶನಗಳು ಅವರ ನೇತೃತ್ವದಲ್ಲಿ, ಸಾರಥ್ಯದಲ್ಲಿ ನಡೀತಾ ಇದೆ. ಬಹಳ ಯಶಸ್ಸನ್ನು ಹೊಂದುವಲ್ಲಿ ತಾರಾಮೌಲ್ಯ ಪಡೆದ ಭಾಗವತರ ಸೂತ್ರಧಾರಿಕೆ, ಭಾಗವತರ ಹಿನ್ನೆಲೆ ಬಹುದೊಡ್ಡದು. ಅದನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇರುವವರು ಜನಸಾಲೆ ರಾಘವೇಂದ್ರಾಚಾರ್ಯರು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಮೇಳದ ಹಿಂದೆ ನಿಂತು, ತೆರೆಯ ಮುಂದೆ ಕುಣಿಯುವಂಥ ಕಲಾವಿದರು, ಪದ್ಯ ಹೇಳುವಂಥ ಭಾಗವತರು, ಇವರೆಲ್ಲರ ಶ್ರಮಕ್ಕೆ ಹಿಂದೆ ನಿಂತು ಕಾಣಿಸಿಕೊಳ್ಳದೆ ದುಡಿಯುವಂಥದ್ದು ಒಂದು ಪ್ರಬಂಧಕ ಸ್ಥಾನ. ಆ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ತುಂಬಿಸಿ ಒಬ್ಬ ಸಮರ್ಥ ಪ್ರಬಂಧಕನಾಗಿ ಮೇಳಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ದಕ್ಷ ಯಜಮಾನರಾದಂಥ ಕರುಣಾಕರ ಶೆಟ್ರು, ಅವರ ಇಚ್ಛಾಶಕ್ತಿ, ಅವರ ದೂರದೃಷ್ಟಿತ್ವ ಆ ಮೇಳವನ್ನು ಇಷ್ಟು ಎತ್ತರಕ್ಕೆ ಏರಿಸಿದೆ. ಮೇಳಕ್ಕೆ ಬೇಕಾದ ಆಗುಹೋಗುಗಳನ್ನು ಅನುಕ್ಷಣವೂ ಗಮನಿಸ್ತಾ ಬೇಕಾದ್ದನ್ನು ಒದಗಿಸಿಕೊಡುವಂಥ ಒಂದು ಚಾಣಾಕ್ಷತನ, ಮೇಳದ ಕಲಾವಿದರಿಂದ ಹಿಡಿದು ಮೇಳದಲ್ಲಿ ದುಡಿಯುವ ಪ್ರತಿಯೊಬ್ಬ ಕೆಲಸಗಾರರವರೆಗೆ ಯಾರಿಗೂ ಕೂಡ ನೋವಾಗದಂತೆ, ಸಂಕಷ್ಟ ಒದಗದ ಹಾಗೆ ಮುನ್ನಡೆಸಿಕೊಂಡು ಹೋಗುವಂಥ ಒಂದು ನಾಯಕತ್ವ, ಒಂದು ಸಮರ್ಥವಾದಂಥ ಲೀಡರ್ಶಿಪ್ ಅದು ಇರುವುದರಿಂದ ಮೇಳ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. 40 ವರ್ಷಗಳನ್ನು ಪೂರೈಸಿದೆ. ಅವರ ನಿರ್ದೇಶನದಂತೆ ಇವತ್ತು ಅವರ ಸುಪುತ್ರಿ, ಅವರ ಮಗಳು ಶ್ರೇಯಾ ಅವರು, ಅವರ ಅಳಿಯ ಎಲ್ಲರೂ ಬಂದಿದ್ದಾರೆ. ಅವರನ್ನು ಕೂಡ ನಾನು ಔಪಚಾರಿಕವಾಗಿ ಒಂದು ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಸೇರಿದಂತೆ ಎಲ್ಲ ನಿಮ್ಮ ಕಲಾಭಿಮಾನಿಗಳನ್ನು ಸ್ವಾಗತಿಸ್ತಾ ಒಂದು ಚುಟುಕಾದ ಕಾರ್ಯಕ್ರಮ, ಒಂದು 4 ಮಂದಿಗಳನ್ನು ಗೌರವಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಗೌರವಿಸುವಲ್ಲಿರುವ ಹಿನ್ನೆಲೆ ಏನು ಅಂತ ಹೇಳಿದರೆ, ನಿರಂತರವಾಗಿ ಮೇಳವನ್ನು ಪ್ರೀತಿಸ್ತಾ ಮೇಳಕ್ಕೆ ಏನಾದರೂ ಕೊಡಬೇಕು ಅಂತ ಕೊಡ್ತಾ ಇರುವವರು, ಮೇಳದೊಟ್ಟಿಗೆ ಮೇಳದ ಪ್ರದರ್ಶನಕ್ಕೆ ಬರ್ತಾ ಇರುವವರು, ಅವರು ಕೊಟ್ಟದ್ದಕ್ಕೆ ಅನಂತ ಪದ್ಮನಾಭ ಸ್ವಾಮಿಯ ಕ್ಷೇತ್ರದಲ್ಲಿ, ಅವನ ಮುಂಭಾಗದಲ್ಲಿ, ಅವನ ಪ್ರಸಾದವಾಗಿ ಒಂದು ಗೌರವವನ್ನು ಅರ್ಪಿಸಬೇಕು ಅನ್ನೋದು ನಮ್ಮ ಆಶಯ. ಆ ನೆಲೆಯಿಂದ ದುಡಿದಂಥ 4 ಮಂದಿಗಳು ಅಂದರೆ ಅನೇಕ ಮಂದಿಗಳಿದ್ದಾರೆ. ಇವತ್ತು ನಾವು ಸ್ಮರಿಸಿಕೊಳ್ತಾ ಅವರನ್ನು ಗುರುತಿಸ್ತಾ ಇರೋದು 4 ಮಂದಿಗಳು. ಮೊದಲನೇದಾಗಿ, ಈಗ ಕಳೆದ ಒಂದು 3-4 ವರ್ಷಗಳಿಂದ ಈಚೆ ಪ್ರತಿ ವರ್ಷ ಹೊಸ ಪ್ರಸಂಗದ ಪ್ರಥಮ ಪ್ರದರ್ಶನವನ್ನು ಬ್ರಹ್ಮಾವರದಲ್ಲಿ ಸಂಘಟಿಸಿ ಬಹುಮಂದಿಗಳನ್ನು ತುಂಬುಗ್ರಹದ ಪ್ರದರ್ಶನ ಆಗುವ ಹಾಗೆ ಮಾಡಿ ಕಲಾಭಿಮಾನಿಗಳನ್ನ ಸೇರಿಸಿ ಮೇಳವೊಂದು ತುಂಬ ಅದ್ಧೂರಿಯಾಗಿ ಮೇಳದ ಯಾತ್ರೆ ಪ್ರಾರಂಭ ಆಗುವುದಕ್ಕೆ ಶ್ರಮಿಸಿ ದೊಡ್ಡ ಪ್ರಚಾರವನ್ನು ಕೊಡ್ತಾ ದೊಡ್ಡ ಮೇಳಕ್ಕೊಂದು ಗುಡ್ವಿಲನ್ನು ತಂದು ಕೊಡುವಲ್ಲಿ ಶ್ರಮಿಸ್ತಾ ಇರುವವರು ಸಾಲಿಗ್ರಾಮದ ಗುರುದತ್ತರು. ಧರ್ಮಶಾಸ್ತ್ರ ಅನ್ನುವ ಸಾಂಸ್ಕೃತಿಕ ಸಂಸ್ಥೆಯನ್ನು ಕಟ್ಟಿಕೊಂಡು ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಾಳೆಯೂ ಕೂಡ ಅವರದ್ದೇ ಬ್ರಹ್ಮಾವರದಲ್ಲಿ ಈ ವರ್ಷದ ಹೊಸ ಪ್ರಸಂಗದ ಅನಾವರಣ ಆಗಲಿಕ್ಕಿದೆ.
ಅವರು ಅಷ್ಟನ್ನು ಮಾತ್ರ ಮಾಡಿ ಕೇವಲ ಆಟ ಮಾಡ್ತಾ ಇರುವುದು ಅಥವಾ ಮೇಳದ ಪ್ರಸಂಗವನ್ನು ಪ್ರಥಮ ಪ್ರದರ್ಶನ ಮಾಡೋದ್ರ ಜೊತೆಗೆ ಇದು ಪೆರಡೂರು ಮೇಳ ನನ್ನದ್ದು ನನ್ನದು ನಮ್ಮದ್ದು ಅನ್ನುವ ಭಾವದಿಂದ ಈ ವರ್ಷ ಪೆರಡೂರು ಮೇಳಕ್ಕೆ ಬೇಕಾದಂಥ ಚೌಕಿಯ ಸೈಡ್ ಬಟ್ಟೆ, ಸುತ್ತಲಿನ ಬಟ್ಟೆಯನ್ನು ನಾನು ಕೊಡ್ತೇನೆ, ನನ್ನದೇ ಖರ್ಚಿನಲ್ಲಿ ಕೊಡ್ತೇನೆ ಅಂತ ಹೇಳಿ ಹೊಸ ಬಟ್ಟೆಯನ್ನು ಚೌಕಿಗೆ ಬೇಕಾದ ವ್ಯವಸ್ಥೆ, ಅಂದರೆ ಕಲಾವಿದರಿಗೆ ಬೇಕಾದ ವ್ಯವಸ್ಥೆ, ಕಲಾವಿದರು ರಂಗದಲ್ಲಿ ಮಾತ್ರ ಚಂದ ಕಾಣುವುದಲ್ಲ, ಚೌಕಿಯಲ್ಲೂ ನೆಮ್ಮದಿಯಲ್ಲಿ ಇರಬೇಕು ಅನ್ನೋ ಭಾವದಿಂದ ಮೇಳದವರು ನಾವು ಮಾಡಲಿಕ್ಕೆ ಹೊರಟಂಥ ಕೆಲಸವನ್ನು ಅವರು ನಾವು ಮಾಡುತ್ತೇನೆ ಅಂತ ಹೆಗಲಿಗೇರಿಸಿಕೊಂಡು ದುಡಿದವರಿದ್ದಾರೆ. ಅವರನ್ನು ಗುರುತಿಸಬೇಕಾದ ಗೌರವ. ಅದರಿಂದ ದಯವಿಟ್ಟು ಗುರುದತ್ತರು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿರುವಂಥ ಯಜಮಾನರು ಧೀರಜ್ ಶೆಟ್ರು ಶಾಲನ್ನು ಹೊದಿಸಿ ಸುಧೀರಣ್ಣ ಫಲವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಅನಂತ ಪದ್ಮನಾಭದ ಸ್ವಾಮಿಯ ಪ್ರಸಾದವನ್ನು ನಿಮ್ಗೆ ಕೊಡ್ತಾ ಇದ್ದೇವೆ. ಇನ್ನೂ ಯಶಸ್ಸು ನಿಮ್ಮ ಜೀವನದಲ್ಲಿ ಲಭಿಸಲಿ, ಇನ್ನೂ ಹೆಚ್ಚಿನ ಸೇವೆಯನ್ನು ಒದಗಿಸುವಂತಹ ಸೌಭಾಗ್ಯವನ್ನು ಅನಂತ ಪದ್ಮನಾಭ ಸ್ವಾಮಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು ನಿಮಗೆ ಗೌರವಿಸ್ತೇವೆ. ಎರಡನೆಯವರು ಪೆರಡೂರು ಮೇಳದ ಪ್ರದರ್ಶನದ ಹೊಸ ಪ್ರಸಂಗದ ಪ್ರದರ್ಶನ ಹೆಚ್ಚು ಕಡಿಮೆ ಒಂದು 25-30 ಬಾರಿ ಆ ಆಟವನ್ನು ಪ್ರಸಂಗವನ್ನು ನೋಡುವ. ಪೆರಡೂರು ಮೇಳದ ಆಟಕ್ಕೆ ಸುಮಾರು ಉಡುಪಿಯ ಮಲ್ಪೆಯಿಂದ ಕಾರವಾರ ಅಂಕೋಲದವರೆಗೆ ಕಾರು ಮಾಡಿಕೊಂಡು ಹೋಗಿ ಆಟ ನೋಡಿ ಬರುವಷ್ಟು ಹುಚ್ಚು ಅಭಿಮಾನಿ, ಪೆರಡೂರು ಮೇಳದ ಬಗ್ಗೆ ಅತೀವ ಆಸಕ್ತಿ ಇರುವ ಅಭಿಮಾನಿ. ಅದರೊಟ್ಟಿಗೆ ಈ ಸತಿ ನಮ್ಮ ರಂಗಸ್ಥಳದ ಹಿಂದಿನ ಸ್ಕ್ರೀನು ಇತ್ಯಾದಿಗಳನ್ನ ನಾನೇ ಕೊಡ್ತೇನೆ, ಅನಂತ ಪದ್ಮನಾಭನಿಗೊಂದು ಸೇವೆ ನನ್ನದ್ದು ಅಂತ ಹೇಳಿ ಹಾಗೂ ತೊಡಗಿಸಿಕೊಂಡು ಮೇಳದ ಬಗ್ಗೆ ಸದಾಕಾಲ ಚಿಂತಿಸ್ತಾ ಮೇಳಕ್ಕೆ ಹಾಗಾಗಬೇಕು ಹೀಗಾಗಬೇಕು, ಅವರ ವೇಷ ಹಾಗಾಗಬೇಕು ಅಂತ ಯೋಚಿಸುವ ಇಡೀ ರಂಗಸ್ಥಳಕ್ಕೆ ಬೇಕಾದ ಎಲ್ಲ ಬಟ್ಟೆಯನ್ನು ಒದಗಿಸಿಕೊಟ್ಟವರು ಮಲ್ಪೆಯ ವಿಜಯಣ್ಣ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವೃತ್ತಿಯಲ್ಲಿ ಮತ್ಸ್ಯೋದ್ಯಮಿಯಾಗಿ ದುಡಿತಾ ಇರುವವರು, ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ, ಪ್ರತಿ ವರ್ಷ ಒಂದು ಅವರ ಭಜನಾ ಮಂಡಳಿಯಲ್ಲಿ ಒಂದು ಗಾನ ವೈಭವ ಇತ್ಯಾದಿಗಳನ್ನ ಸಂಘಟಿಸ್ತಾ ಇರುವವರು, ಮೇಳದ ಕಟ್ಟ ಅಭಿಮಾನಿ. ಅವರನ್ನು ಕೂಡ ವೇದಿಕೆಯಲ್ಲಿರುವಂಥ ಗಣ್ಯರು ಸೇರಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಮೇಳದ ಬಗ್ಗೆ ಇರುವ ನಿಮ್ಮ ಆಸಕ್ತಿ ಇನ್ನು ಹೀಗೆ ಮುಂದುವರಿಯಲಿ. ಅನಂತ ಪದ್ಮನಾಭ ಸ್ವಾಮಿಯ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸ್ವಾಮಿಯು ಅನುಗ್ರಹಿಸಿ ನಿಮ್ಮ ಬದುಕು ಹೃಷ್ಟಪುಷ್ಟವಾಗಲಿ, ಉತ್ತರೋತ್ತರ ಆಗಲಿ ಅಂತ ಪ್ರಾರ್ಥಿಸಿ ನಮಗೆ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಒಳಿತಾಗಲಿ ವಿಜಯಣ್ಣ. ಹಾಗೆ ಇನ್ನೊಬ್ಬರು ಮೇಳದ ಬಗ್ಗೆ ಸದಾ ತುಡಿತ ಇಟ್ಟುಕೊಂಡು ಮೇಳದ ಆಟಗಳಿಗೆ ಬರುವುದು. ಅದು ಹೇಗೆ ಅಂತ ಕೇಳಿದರೆ ಬರೀ ಪೆರಡೂರು ಮೇಳ ಅಂತಲ್ಲ, ನಮ್ಮ ಯಜಮಾನರ ಎಲ್ಲ ಮೇಳಗಳು, ಪೆರಡೂರು ಮೇಳದ ಆಟಕ್ಕೆ ಹೋದರೂ ಇರ್ತಾರೆ, ಹಾಲಾಡಿ ಮೇಳದ ಆಟಕ್ಕೆ ಹೋದರೂ ಇರ್ತಾರೆ, ಸಿಗಂದೂರು ಮೇಳದ ಆಟಕ್ಕೆ ಹೋದರೂ ಇರ್ತಾರೆ, ಕರುಣಾಕರ ಶೆಟ್ಟರ ಮೇಳ ನಮ್ಮ ಮೇಳ ಅನ್ನೋ ಭಾವದಿಂದ ಎಲ್ಲ ಮೇಳಕ್ಕೂ ಬರ್ತಾ ಇರ್ತಾರೆ. ಎಲ್ಲ ಚೌಕಿಯನ್ನು ನೋಡೋದು, ಚೌಕಿಯಲ್ಲಿ ಏನಾಗಬೇಕು ಅಂತ ಕೇಳುವುದು. ಇವತ್ತು ಸೇರಿದ ಎಲ್ಲರಿಗೂ ಸಿಹಿ ತಿಂಡಿಯನ್ನು ಹಂಚುತ್ತಾ ಇರುವ ಮೇಳದಲ್ಲಿ ಮೇಳದ ಮಹಾಗಣಪತಿಯಾಗಿ ನಮ್ಮಿಂದ ಪೂಜೆಗೊಳ್ಳುತ್ತಾ ಇರುವ ಮಹಾಗಣಪತಿಯ ಬೆಳ್ಳಿಯ ವಿಗ್ರಹವನ್ನು ದಾನ ಮಾಡಿದವರು, ಮೇಳಕ್ಕಾಗಿ ಸದಾ ದುಡಿತಾ ಇರುವವರು ದಿನೇಶಾಚಾರ್ಯ ಮಂಚಕಲ್ಲು. ಅವರನ್ನು ಕೂಡ ಇವತ್ತಿನಲ್ಲಿ ಗೌರವಿಸಬೇಕು ಅನ್ನೋ ಇರಾದೆ ನಮ್ಮದು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿರುವಂಥ ಗಣ್ಯರು ಅವರನ್ನು ಗೌರವಿಸಬೇಕು, ಪ್ರಸಾದವನ್ನು ಕೊಡಬೇಕು ಅಂತ ಹೇಳಿಕೊಳ್ತೇನೆ. ವೃತ್ತಿಯಲ್ಲಿ ಬಂಗಾರದ ಜ್ಯುವೆಲರ್ಸನ್ನು ಇಟ್ಕೊಂಡಿದ್ದಾರೆ. ಬಂಗಾರದಂತಹ ಮನಸ್ಸನ್ನಿಟ್ಟು ಅನಂತ ಪದ್ಮನಾಭ ಸ್ವಾಮಿಯ ಮೇಳದ ಅನಂತ ಪದ್ಮನಾಭ ಸ್ವಾಮಿಯ ಆರಾಧ್ಯ ಭಕ್ತರಾಗಿರುವವರು. ಅವರ ಬದುಕಿಗೆ ಅನಂತ ಪದ್ಮನಾಭ ಸ್ವಾಮಿ ಸದಾ ಅನುಗ್ರಹಿಸಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಪ್ರಸಾದಪೂರ್ವಕವಾದ ಗೌರವವನ್ನು ಒಪ್ಪಿಸಿದ್ದೇವೆ. ಇನ್ನು ನಾಲ್ಕನೆಯವರು ಇವತ್ತಿನ ಗೌರವ ಪ್ರದಾನದಲ್ಲಿ ಅಥವಾ ಪ್ರಸಾದ ಪ್ರದಾನದಲ್ಲಿ ಕೊನೆಯವರು, ಸದಾ ಎಡಬಿಡದೆ ಪೆರಡೂರು ಮೇಳದ ಎಲ್ಲ ಪ್ರದರ್ಶನಗಳ ಮುನ್ನೋಟಗಳನ್ನು, ಪ್ರದರ್ಶನದ ಕಲಾವಿದರ ಛಾಯಾಚಿತ್ರಗಳನ್ನು, ವಿಡಿಯೋಗಳನ್ನು ಮಾಡುತ್ತಾ ಪ್ರಚಾರವನ್ನು ಕೊಡುತ್ತಾ ಸಾಮಾಜಿಕವಾಗಿ ಪೆರಡೂರು ಮೇಳಕ್ಕೆ ಜೊತೆಯಾಗಿ ನಿಂತು ಜಾಲತಾಣಗಳಲ್ಲಿ ತುಂಬ ಮೇಳದ ಪ್ರದರ್ಶನಗಳು, ಕಲಾವಿದರು ವ್ಯಕ್ತಿಗತವಾಗಿ ಎಲ್ಲರ ಭಾವಚಿತ್ರವನ್ನು ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಾ ಪೆರಡೂರು ಮೇಳಕ್ಕೊಂದು ಪ್ರತ್ಯೇಕವಾದ ಶ್ರೀ ಪೆರಡೂರು ಮೇಳ ಅನ್ನುವ ಒಂದು ಫೇಸ್ಬುಕ್ ಪೇಜನ್ನು ನಿರ್ಮಾಣ ಮಾಡಿ ಒಂದು ಹಂತದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಳಕ್ಕೆ ದೊಡ್ಡ ಪ್ರಚಾರವನ್ನು ಕೊಡ್ತಾ ಇರುವವರು ಈ ಕ್ಷೇತ್ರದ ಸ್ಥಳವಂದಿಗರು, ಪೆರಡೂರು ಸಮೀಪದವರು, ಅನಂತ ಪದ್ಮನಾಭನ ಸ್ವಾಮಿಯ ಸದ್ಭಕ್ತರಾದಂಥ ಪ್ರವೀಣ್ ಪೆರಡೂರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಒಳ್ಳೆಯ
ಛಾಯಾಚಿತ್ರಕಾರರಾಗಿ ಭಾವಚಿತ್ರಕಾರರಾಗಿ ಕ್ಯಾಮ್ರಾ ಹಿಡಿದು ಪ್ರಾರಂಭ ಮಾಡಿದವರು ಇವತ್ತು ಒಳ್ಳೆ ಡಿಸೈನರ್ ಆಗಿ ಬಹುತೇಕ ನಮ್ಮ ಮೇಳದ ಎಲ್ಲ ಆಟಗಳ ಹ್ಯಾಂಡ್ ಬಿಲ್ಗಳ ಡಿಸೈನ್ ಅನ್ನು ಮಾಡುತ್ತಾ, ಹೊಸ ಪ್ರಸಂಗಗಳ ಟೈಟಲ್ ಡಿಸೈನ್ ಅನ್ನು ಮಾಡುತ್ತಾ, ಜನಸಾಲೆ ಭಾಗವತರು ಮೊನ್ನೆ ತಾನೇ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಯಕ್ಷರಾಘವ ಜನಸಾಲೆ. ಅದರ ಟ್ರಸ್ಟಿನ ಅಷ್ಟೂ ಡಿಸೈನ್ಗಳನ್ನು, ಅಷ್ಟು ವಾರ್ಪೋಸ್ಟು ಇತ್ಯಾದಿಗಳ ಬೇಕಾದ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಮಾಡಿಕೊಡುವ ಮೂಲಕ ಕಲಾಪ್ರೇಮವನ್ನು ಮೆರೆದವರು. ಪೆರಡೂರು ಮೇಳದ ಎಲ್ಲ ಕಾರ್ಯಕ್ರಮಗಳಿಗೂ ಸಾಕ್ಷಿಯಾಗುತ್ತಾರೆ. ದೂರ ದೂರದವರೆಗೆ ಆಟಕ್ಕೆ ಬರ್ತಾರೆ. ಪ್ರವೀಣ್ ಪೆರಡೂರು ಅವರ ಬದುಕು ಸುಖಮಯವಾಗಿರಲಿ. ಔದ್ಯೋಗಿಕವಾಗಿ ಒಂದೊಂದೇ ಹಂತವನ್ನು ಮೇಲೆ ಇರುತ್ತಾ ಯಶಸ್ಸು ಸಾಧಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡಲಿ ಅಂತ ಆಶಿಸ್ತಾ, ಈ 4 ಮಂದಿಗಳನ್ನು ಗೌರವಿಸುವ ಜೊತೆಗೆ ಸೇರಿದಂಥ ನೀವೆಲ್ಲ ಸ್ಥಳವಂದಿಗರು, ಅನಂತ ಪದ್ಮನಾಭ ಸ್ವಾಮಿಯ ಸದ್ಭಕ್ತರು, ಮೇಳದ ಅಭಿಮಾನಿಗಳು, ನಿಮ್ಮೆಲ್ಲರ ಪ್ರೋತ್ಸಾಹದ ಮೂಲಕ ಈ ಯಾನ ಸುಖಮಯವಾಗಿ ಸಾಗುತ್ತದೆ. ಈ ಯಾನ ನಿರಂತರವಾಗಿ ಸಾಗಬೇಕು, ನಿರಾತಂಕವಾಗಿ ಮುನ್ನುಗ್ಗಬೇಕು. ಮೇಳದಲ್ಲಿ ದುಡಿಯುವಂಥ ಕಲಾವಿದರಿಗೂ, ಕೆಲಸಗಾರರಿಗೂ, ಕ್ಷೇತ್ರಕ್ಕೂ ಒಳ್ಳೆಯ ಹೆಸರು ಬರುವ ಮುಖೇನವಾಗಿ ಪೆರಡೂರು ಮೇಳ ಅನ್ನುವಂಥ ಒಂದು ಮೇಳ ಯಕ್ಷಗಾನ ಲೋಕದಲ್ಲಿ ದೊಡ್ಡ ಸ್ಥಾನವನ್ನು ಪಡೆದು, ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡೆದು ಮುನ್ನರಿಯಬೇಕು. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಅದನ್ನು ನೀವು ಒದಗಿಸ್ತೀರಿ ಎನ್ನುವಂತಹ ಒಂದು ಪ್ರಾಮಾಣಿಕವಾದಂತಹ ಹಾರೈಕೆಯನ್ನು, ನಿರೀಕ್ಷೆಯನ್ನು ಮಾಡುತ್ತಾ, ಮೇಳಕ್ಕಾಗಿ ಶ್ರಮಿಸ್ತಾ ಇರುವಂಥ ಎಲ್ಲರನ್ನು ಮತ್ತೊಮ್ಮೆ ಗೌರವಿಸ್ತಾ, ಅವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ, ಇವತ್ತು ದುಡಿತಾ ಇರುವವರು, ನಮಗೆ ವೇದಿಕೆ ಇತ್ಯಾದಿಗಳನ್ನು ಒದಗಿಸಿಕೊಡ್ತಾ ಇರುವವರು, ಇವತ್ತು ಕೂಡ ನಮಗೆ ವಿಡಿಯೋ ರೆಕಾರ್ಡನ್ನು ಮಾಡುತ್ತಾ ಇರುವವರು, ಎಲ್ಲರನ್ನೂ ಕೂಡ ವೈಯಕ್ತಿಕವಾಗಿ ಮತ್ತು ಮೇಳದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ, ಯಜಮಾನರ ಕನಸಿರುವುದು ಹಾಗೆ ತುಂಬ ಸಂಕ್ರಮಣ ಕಾಲದಲ್ಲಿ ಈಗ ಯಕ್ಷಗಾನದ ವೃತ್ತಿ ಮೇಳಗಳು ನಿಂತಿದೆ. ನಿಮಗೆ ಗೊತ್ತಿದೆ, ಬಯಲಾಟಗಳು, ಹರಕೆ ಮೇಳಗಳು ನಡೆಯುವುದು ಸುಲಭ ಅಂದರೆ ಅವರಿಗೆ ಬೇರೆ ಸಮಸ್ಯೆಗಳಿರ್ಬೋದು, ಆಟದ ಸಮಸ್ಯೆಗಳಿರುವುದಿಲ್ಲ. ಆದರೆ ಟೆಂಟ್ ಮೇಳ ಅನ್ನುವ ವೃತ್ತಿ ಮೇಳ ಹೊರಟಾಗ ಒಂದು ಆಟವನ್ನು ಸಂಘಟಿಸುವುದು ಕೂಡ ಸಂಘಟಕನಿಗೆ ಕಷ್ಟ ಇವತ್ತು. ಯಾಕಂದರೆ ಪ್ರತಿ ಊರಿನಲ್ಲಿ ಆಟ ಆಗುತ್ತಾ ಇದ್ದಲ್ಲಿ ಈಗ ಮೈದಾನಗಳಿಲ್ಲ, ಗ್ರೌಂಡ್ಗಳ ಸಮಸ್ಯೆ, ಗ್ರೌಂಡಿನ ಪರ್ಮಿಷನ್ ಸಮಸ್ಯೆ ಇತ್ಯಾದಿ ಸಮಸ್ಯೆಯಿಂದ ಸಂಘಟಕರ ಆಟ ಆಡಿಸಬೇಕು ಅಂದರೂ ಕೂಡ ಬೇರೆ ಸಮಸ್ಯೆಗಳಿಂದ ಹಿಂದೇಟು ಹಾಕುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದರ ಜೊತೆಯಲ್ಲಿ ತೀರಾ ಅನೇಕ ಮೇಳಗಳ, ಹೊಸ ಮೇಳಗಳ ಉಗಮ, ಅವುಗಳ ಆಟ, ಬಯಲಾಟಗಳು ನಿರಂತರ ಆಗುವಾಗ ಟಿಕೆಟ್ ಕೊಟ್ಟು ಆಟ ನೋಡಲಿಕ್ಕೆ ಬರುವವರ ಸಂಖ್ಯೆ ಕಡಿಮೆ. ಈ ಎಲ್ಲ ಸವಾಲುಗಳ ಮಧ್ಯೆ ಪೆರಡೂರು ಮೇಳ ಇನ್ನೂ ಕೂಡ ತನ್ನ ವರ್ಚಸ್ಸನ್ನು ಉಳಿಸಿಕೊಂಡು ಯಶಸ್ವಿಯಾಗಿ ಪ್ರದರ್ಶನವನ್ನು ಮುನ್ನಡೆಸ್ತಾ ಇರುವುದು ನಿಮ್ಮಂಥ ಕಲಾಭಿಮಾನಿಗಳ ಶ್ರೀರಕ್ಷೆ ಕಾರಣವಾಗಿ. ಅದಕ್ಕಷ್ಟೇ ಪ್ರಾಮಾಣಿಕವಾಗಿ ದುಡಿತಾ ಇರುವ ಕಲಾವಲಯ, ಕಲಾವಿದರ ವರ್ಗ ಬೆವರು ಚೆಲ್ಲುತ್ತಾ ಇದ್ದಾರೆ. ಇದು ಇನ್ನೂ ಮುಂದೆ ನಿರಂತರವಾಗಿ ಇದೇ ವ್ಯವಸ್ಥೆಯಲ್ಲಿ ಸಾಗಬೇಕು. ಟೆಂಟ್ ಮೇಳವಾಗಿ, ಇಡೀ ರಾತ್ರಿ ಆಟವಾಗಿ ಪೆರಡೂರು ಮೇಳ ಮುಂದಿನ ತಲೆಮಾರಿಗೆ ಒಂದು ರಂಗಭೂಮಿಯನ್ನು ಪರಿಚಯಿಸುವ ಹಾಗೆ ಮುನ್ನಡೆಯಬೇಕು ಅನ್ನೋದು ನಮ್ಮ ಯಜಮಾನರಾದಂಥ ಕರುಣಾಕರ ಶೆಟ್ಟರ ಸಂಕಲ್ಪ, ಆಶಯ. ಅದನ್ನು ಸತ್ಯವಾಗಿಸುವ ಹೊಣೆ ಅನಂತ ಪದ್ಮನಾಭ ಸ್ವಾಮಿಯದ್ದು. ಯಾವುದನ್ನು ಆಶಿಸ್ತೇವೋ ಅದನ್ನು ಕೊಡುವಂಥ ಕ್ಷಿಪ್ರ ವರಪ್ರದಾಯಕನಾದವನು ಅನಂತ ಪದ್ಮನಾಭ. ಅಷ್ಟಾಕ್ಷರಿ ಮಂತ್ರ ಪ್ರಣೀತವಾಗಿ ಉಚ್ಚರಿಸಿದ ಎಲ್ಲವನ್ನೂ ಕೊಡ್ತಾನೆ ಅನ್ನೋದು ನಮ್ಮ ಪುರಾಣಗಳ, ಶಾಸ್ತ್ರಗಳ, ಸ್ಮೃತಿಗಳ ನಂಬಿಕೆ. ಆದ್ದರಿಂದ ಈ ರಂಗಸ್ಥಳದಲ್ಲಿ ಅವನ ಮುಂಭಾಗದಲ್ಲಿ ಈ ಮೇಳ ನಿರಾತಂಕವಾಗಿ 100 ವರ್ಷ ಮುನ್ನಡೆದು ಪೆರಡೂರು ಕ್ಷೇತ್ರಕ್ಕೂ ಅದರಲ್ಲಿ ದುಡಿಯೋರಿಗೂ ಕೀರ್ತಿಯನ್ನು ಒದಗಿಸುವಂತಾಗಲಿ ಅಂತ ಅನಂತ ಪದ್ಮನಾಭ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೊಂದು ಮಂಗಳವನ್ನು ಇಡ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್. ಪ್ರಸ್ತಾವನೆಯ ಮೂಲಕವಾಗಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಂತಹ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರಿಗೆ ವಂದಿಸ್ತಾ, ಬಹುಶಃ ಇಲ್ಲಿ 4 ಜನರಿಗೆ ಪ್ರಸಾದ ರೂಪದ ಗೌರವ ಸಲ್ಲಿಕೆ ಆಯಿತು. ಆ 4 ಜನ ಕೂಡ ಈ ಗೌರವವನ್ನು ಅಪೇಕ್ಷಿಸಿ ಮೇಳಕ್ಕೆ ಕೊಡುಗೆಯನ್ನು ನೀಡಿದವರಲ್ಲ. ಅವರು ಎಲೆಮರೆಯ ಕಾಯಿಯಾಗಿ ಮೇಳಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಬಂದವರು. ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ, ಇದೀಗ ಪೆರಡೂರು ಮೇಳದ ಪ್ರಧಾನ ಭಾಗವತರು ಅಂದರೆ ನಮಗೆ ಹೆಮ್ಮೆ. ಯಾಕಂದರೆ ಬಡಗುತಿಟ್ಟಿನ ಒಬ್ಬ ಅಗ್ರಗಣ್ಯ ಭಾಗವತರು ನಮ್ಮ ಮೇಳದಲ್ಲಿ ಇದ್ದಾರೆ ಅಂದರೆ ಅದು ನಮಗೊಂದು ಹೆಮ್ಮೆ. ಅಂತಹ ರಾಘವೇಂದ್ರ ಆಚಾರ್ಯ ಜನಸಾಲೆ ಅವರು ನಮ್ಮೊಂದಿಗೆ 2 ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಅಧಿದೇವನಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪಾದ ಪದ್ಮಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಇರುವಂಥ ಯಜಮಾನರ ಸುಪುತ್ರರಾಗಿರುವಂಥ ಧೀರಜ್ ಶೆಟ್ಟಿಯವರೇ ಹಾಗೂ ಸುಧೀರ್ ಕುಮಾರ್ ಶೆಟ್ಟಿಯವರೇ, ನಮ್ಮ ಸಂಸ್ಥೆಯ ಪ್ರಬಂಧಕರೇ ಪವನ್ ಕಿರಣ್ ಕೆರೆಯವರೇ ಹಾಗೂ ಉಪೇಂದ್ರ ಆಚಾರ್ಯ ಅವರೇ, ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ಮೊದಲಾಗಿ ಕರಜೋಡಿಸಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. 40 ವರ್ಷದ ತಿರುಗಾಟವನ್ನು ಪೂರೈಸಿ 41ನೇ ವರ್ಷದ ತಿರುಗಾಟಕ್ಕೆ ನಮ್ಮ ಪೆರಡೂರು ಮೇಳ ಸಜ್ಜಾಗಿ ನಿಂತಿದೆ. ನಮಗೆ ಬೇಕಾದ ಪ್ರತಿಯೊಂದು ಪರಿಕರಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈ ವರ್ಷದ ತಿರುಗಾಟಕ್ಕೆ ಯಶಸ್ವಿ ಪ್ರಸಂಗಕರ್ತರಾಗಿರುವಂಥ ಪ್ರೊಫೆಸರ್ ಪವನ್ ಕಿರಣ್ ಕೆರೆಯವರ ಕುಂಚದಲ್ಲಿ ಅರಳಿರುವಂಥ ಚದುರಂಗ ಎಂಬ ಒಂದು ಹೊಸ ಆಖ್ಯಾನವನ್ನು
ಶಸ್ತ್ರವಾಗಿ ಹಿಡಿದುಕೊಂಡು ನೂತನ ಮತ್ತು ಹಳೆಯ ಕಲಾವಿದರ ಸಮ್ಮೇಳದ ಈ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಈ ಸೈನ್ಯದ ಸಾರಥ್ಯವನ್ನು ವಹಿಸಿಕೊಂಡು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈ ವರ್ಷದ ನಮ್ಮ ತಿರುಗಾಟಕ್ಕೆ ಯಾವುದೇ ಒಂದು ವಿಘ್ನಗಳು ಬಾರದೆ ನಿರ್ವಿಘ್ನವಾಗಿ ನೆರವೇರುವಲ್ಲಿ ಸ್ವಾಮಿ ಅನಂತ ಪದ್ಮನಾಭನಲ್ಲಿ ಮನಸ್ಸ ಪ್ರಾರ್ಥಿಸಿಕೊಳ್ಳುತ್ತಾ ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಹಾಗೆ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಅದನ್ನು ಪ್ರೋತ್ಸಾಹಿಸುವಂಥ ಅಭಿಮಾನಿಗಳಷ್ಟು ಮುಖ್ಯ. ಇದು ತನಕ ನಮ್ಮ ಈ ಒಂದು ಪೆರಡೂರು ಮೇಳದ ಸಂಸ್ಥೆಯನ್ನು ಸಂಘಟನೆಯನ್ನು ಮಾಡಿ ಪ್ರೋತ್ಸಾಹಿಸಿದಂಥ ಎಲ್ಲ ಸಂಘಟಕರಿಗೂ ಅಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಷ್ಟು ವರ್ಷ ನೀಡಿರುವಂಥ ಪ್ರೋತ್ಸಾಹ ಸಹಕಾರ ಎಲ್ಲವನ್ನೂ ಈ ವರ್ಷದ ತಿರುಗಾಟದಲ್ಲೂ ಸಹ ನಮ್ಮ ಅನಂತ ಪದ್ಮನಾಭ ಸಂಸ್ಥೆಗೆ ತಾವೆಲ್ಲ ನೀಡಬೇಕು. ಅದೇ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ತಾವೆಲ್ಲ ಮಾಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ವಿಶೇಷವಾಗಿ 4 ನಾವು ಗುರುತಿಸಿದ್ದೇವೆ. ಅವರು ಕೊಟ್ಟಿರುವುದು ನಮ್ಮ ಸಂಸ್ಥೆಗೆ ಮಹತ್ತಾದದ್ದು, ನಾವು ಕೊಟ್ಟಿರುವುದು ಅವರಿಗೆ ಕಿಂಚಿತ್ತು. ಅನಂತ ಪದ್ಮನಾಭನ ಪ್ರಸಾದ ಎಂಬ ರೀತಿಯಲ್ಲಿ ಅವರು 4 ಮಂದಿಗೆ ನಾವು ಗೌರವಿಸಿದ್ದೇವೆ. ನಮ್ಮ ಸಂಸ್ಥೆಗೆ ನೀಡಿರುವಂಥ ಎಲ್ಲ ಪರಿಕರಗಳನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರುವಂಥ 4ವರಿಗೆ ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು, ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸ್ಸಾ ಪ್ರಾರ್ಥಿಸಿಕೊಳ್ಳುತ್ತಾ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೂ, ದೇವಳದ ಆಡಳಿತ ವರ್ಗದವರಿಗೆ ಹಾಗೂ ಅರ್ಚಕ ವೃಂದದವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಜಾಲತಾಣದಲ್ಲಿ ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುತ್ತಿರುವಂಥ ಮಲ್ಯಾಡಿ ಹಾಗೂ ಸುದರ್ಶನ್ ಅವರೆಲ್ಲ ಮಿತ್ರ ವೃಂದದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದವನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲ ಅಭಿಮಾನಿ ಬಂಧುಗಳಲ್ಲಿ ನಮ್ಮ ಈ ವರ್ಷದ ತಿರುಗಾಟ ಯಶಸ್ವಿ ಆಗುವ ರೀತಿಯಲ್ಲಿ ತಮ್ಮೆಲ್ಲರ ಚಪ್ಪಾಳೆಯ ನಿನಾನದ ಪ್ರೋತ್ಸಾಹದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮೇಳದ ಯಜಮಾನರಾದಂತಹ ವೈ ಕರುಣಾಕರ್ ಶೆಟ್ಟಿಯವರ ಸುಪುತ್ರ ಮಾನ್ಯ ಧೀರಜ್ ಶೆಟ್ಟಿ ಭವಿಷ್ಯದ ಯಜಮಾನರು ಅವರನ್ನು ಗಟ್ಟಿ ಚಪ್ಪಾಳೆಯೊಂದಿಗೆ ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮತ್ತು ಕಲಾ ಪೋಷಕರಿಗೆ, ಕಲಾಭಿಮಾನಿಗಳಿಗೆ ನನ್ನ ನಮನಗಳು. ಪೆರಡೂರು ಮೇಳ ಇಂದು ತನ್ನ 41 ವರ್ಷದ ತಿರುಗಾಟಕ್ಕೆ ಹೊರಟಿದೆ. ಅದು ಪವಂದ್ರು ಹೇಳಿದಾಗೆ ಒಂದು ಚಿಕ್ಕ ಸಾಧನೆ ಅಲ್ಲ, ತುಂಬ ಜನರ ಶ್ರಮ, ತುಂಬ ಜನರ ಹೋರಾಟ, ತ್ಯಾಗ ಇದೆ. ಆ ಯಶಸ್ಸಲ್ಲಿ ಎಷ್ಟು ಯಜಮಾನರದ್ದು, ಭಾಗವತರು, ಪ್ರಸಂಗಕರ್ತರು, ಕಲಾವಿದರ ಕೊಡುಗೆ ಇದೆಯೋ ಅಷ್ಟೇ ಕಾಂಟ್ರಾಕ್ಟ್ದಾರರು, ಮೇಳ ನಡೆಸುವವರು, ನಿಮ್ಮಂಥ ಕಲಾಭಿಮಾನಿಗಳು ಮತ್ತು ಈ ಮೇಳ ನಡೆಸುವವರಿಗೆ ಸಹಕರಿಸುವ ಕಲಾ ಪೋಷಕರು, ಇವರೆಲ್ಲರ ಕೊಡುಗೆ ಅಷ್ಟೇ ಇದೆ. ಈ ವೇದಿಕೆಯಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕಂತಿದ್ದೆ. ತಂದೆಯವರಿಗೆ ಭಾಳ ಒಂದು ಸಂತೋಷದಲ್ಲಿ ನೆನೆಸ್ಕೊಳ್ಳುವ ಒಂದು ವಿಷಯ ಏನಂದರೆ, ಕೊರೋನಾ ಟೈಮಲ್ಲಿ ಆಟ ನಿಂತಿತ್ತು. ಆವಾಗ ಪೆರಡೂರು ಗ್ರಾಮದ ಎಲ್ಲ ಸಮಸ್ತರು ಸೇರಿ ತುಂಬ ಮೇಳಗಳು ನಡೆಸಿದ್ರಿ. 8 ದಿವಸ ನಡೆಸಿದ್ರಿ. ತಂದೆಯವರಿಗೆ ಒಂದು ನಾನು ಬೇರೆ ಬೇರೆ ಇದರಲ್ಲಿ ಮಾಡಿದ್ದಾರೆ, ನಾನು ಈ ಕರ್ಮ ಭೂಮಿ ಪೆರಡೂರು ಇಲ್ಲಿ ನನ್ನ ಜನರನ್ನು ಅದೊಂದು ಒಪ್ಪಿದ್ದಾರೆ ಅನ್ನೋದು ಅವರು ಭಾಳ. ಈಗ ನಾನು ಉದ್ಯೋಗ ಸಿಕ್ಕಿದಾಗನೂ ಅಷ್ಟು ಖುಷಿ ಪಡಲಿಲ್ಲೇನೋ, ಆ ಸಂದರ್ಭದಲ್ಲಿ ಭಾಳ ಖುಷಿ ಪಟ್ಟಿದ್ದಾರೆ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಹಾಗೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಯಕ್ಷಗಾನವನ್ನು ಪೆರಡೂರಿನ ಅನಂತ ಪದ್ಮನಾಭ ಎಷ್ಟು ಪ್ರೀತಿಸ್ತಾನೋ ಹಾಗೆ ಪೆರಡೂರಿನ ಮಹಾಜನತೆ ಅಷ್ಟೇ ಪ್ರೀತಿಸ್ತದೆ ಅನ್ನೋದನ್ನು ಸಾಕ್ಷಿಯಾಗಿ ಅವತ್ತು ಕೊರೋನಾ ಟೈಮಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಮಾರಂಭವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಸಮಾರಂಭವನ್ನು ನಡೆಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ, ಗೌರವ ಪ್ರಸಾದವನ್ನು ಸ್ವೀಕರಿಸಿದ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ಮತ್ತು ನಿಮ್ಮ ಸಮಯ ಮತ್ತು ತಾಳ್ಮೆಯನ್ನು ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು.